ಬರಲಿ. ಸಿ ದಿ ಫೇಲ್ಯೂರ್ಸ್ ಆಫ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ, ಮೋದಿ ಸರ್ಕಾರದ ಫೇಲ್ಯೂರ್ಸ್ಗಳು, ಆಮೇಲೆ ನಮ್ಮ ಸರ್ಕಾರದ ಸಾಧನೆಗಳು, ಗ್ಯಾರಂಟಿಗಳು, ಸಾಧನೆ ಗ್ಯಾರಂಟಿಗಳ ಜೊತೆಗೆ ಬೇರೆ ಮ್ಯಾನಿಫೆಸ್ಟೋನಲ್ಲಿ ಇರ್ತಕ್ಕಂಥ ಭರವಸೆಗಳನ್ನು ಕೂಡ ಇಳಿಸಿ. ಈಗ ಅವ್ರು ಮೋದಿ ಗ್ಯಾರಂಟಿ ಹೇಳ್ತಾ ಇದ್ದಾರೆ ಸರ್. ಮೋದಿ ಗ್ಯಾರಂಟಿ ಹೇಳ್ತಾ ಇದ್ದಾರೆ. ಅದೇ ನಮ್ಮಂದ ಕದ್ದುಬಿಟ್ಟಿದ್ದಾರೆ. ಈಗ ಗ್ಯಾರಂಟಿ ಅನ್ನೋ ಪದನೇ ಕದ್ದುಬಿಟ್ಟಿದ್ದಾರೆ. ಮಾಡಬೇಕು. ಎಲೆಕ್ಷನ್ ಹತ್ರ ಬರ್ತಾ ಗ್ಯಾಸ್ ಸಿಲಿಂಡರ್ಗಳ ರೇಟು, ಪೆಟ್ರೋಲ್ ರೇಟು ಕಂಟ್ರೋಲ್ ಆಗಿರೋ ಪ್ರಯತ್ನ ಮಾಡ್ತಿದ್ದಾರೆ. ಈಗ ನೋಡಪ್ಪ, ಪೆಟ್ರೋಲ್ ಡೀಸೆಲ್ಲು 2 ರೂಪಾಯಿ ಕಮ್ಮಿ ಮಾಡೋದು ಚುನಾವಣಾ ದೃಷ್ಟಿ. ನಿಮ್ಗೆ ಎಷ್ಟಿತ್ತು ಗೊತ್ತಾ 2014ರಲ್ಲಿ ಪೆಟ್ರೋಲು ಡೀಸೆಲು 47 ರೂಪಾಯಿ. ಈಗ ಎಷ್ಟಿದೆ? ಎಷ್ಟಿದೆ ಡೀಸೆಲ್? 90 ರೂಪಾಯಿ. 96, 97 ಹೆಚ್ಚಾಯ್ತು ಕಡಿಮೆ ಆಯಿತು? 71 ರೂಪಾಯಿ ಆಯಿತು ಪೆಟ್ರೋಲು. ಯಾವಾಗ? 2014. ಈಗ ಎಷ್ಟಿದೆ? ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ? 414 ರೂಪಾಯಿ ಇತ್ತು. ಯಾವುದು? ಗ್ಯಾಸ್ ಒಂದು ಸಿಲಿಂಡ್ರು. ಈಗ ಎಷ್ಟಿದೆ? 900 ರೂಪಾಯಿ ಇದೆ. 100 ರೂಪಾಯಿ ಕಡಿಮೆ ಮಾಡಿದ್ದಾರೆ. 1050 ಆಗಿಬಿಟ್ಟಿತ್ತು. 100 ಕಡಿಮೆ ಮಾಡಿದ್ದಾರೆ. ಈಗ 414ರಿಂದ ಈಗ 900 ಅಂತಲೇ ಇಟ್ಕೊಳ್ಳೋಣ. ಕಡಿಮೆ ಆಯಿತು ಜಾಸ್ತಿ ಆಯಿತು? ಯಾರ ಕಾಲದಲ್ಲಿ ಜಾಸ್ತಿ ಆಗಿರೋದು? ಮತ್ತು ಇದಕ್ಕೆ ಎಕ್ಸ್ಪ್ಲನೇಷನ್ ಕೊಡಬೇಕು. ಇದಕ್ಕೆ ಜಾಸ್ತಿ ಆದದಕ್ಕೆ ಹೇಳ್ಬೇಕಲ್ಲ. ಜನರ ಮೇಲೆ ಭಾರನ ಇಲ್ವಾ ಇದು? ಸರ್ ಈಗ ಏನಂತ ಹೇಳಿದ್ರು? ಅಚ್ಚೇ ದಿನ ಈಗ ಬಂತ ಪೆಟ್ರೋಲ್ ಡೀಸೆಲ್ ಎಲ್ಲ ಕಡಿಮೆ ಮಾಡ್ತೀವಿ ಅಂತ ಮಾಡಿದ್ರೆ 10 ವರ್ಷದಲ್ಲಿ ಯಾವಾಗ ಜಾಸ್ತಿ ಆಗಬೇಕು ಅಂತಂದರೆ ಕ್ರೂಡ್ ಆಯಿಲ್ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಜಾಸ್ತಿ ಆದಾಗ. ಕಡಿಮೆ ಆಗಿದೆ. ಈಗ 2014ರಲ್ಲಿ ಇದ್ದದಕ್ಕಿಂತ ಕಡಿಮೆ ಆಗಿದೆ. ಕಡಿಮೆ ಆಗಬೇಕು ಜಾಸ್ತಿ ಆಗಬೇಕು? ಮತ್ತೆ